ಭೂದ್ವೀಪ ವರ್ಷ ಸರಿದದ್ರಿ ನಭಸ್ಸಮುದ್ರ ಪಾತಾಳದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ವಪುರ್ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ. ಸಕಲ ಜೀವ ಸಮೂಹಸ್ಯ ಆಶ್ರಯಭೂತಸ್ಯ ಈಶ್ವರಸ್ಯ ನಾರಾಯಣಸ್ಯ ಇಯಂ ಸಪ್ತದ್ವೀಪವತಿ ಭೂಃ ಸರ್ವೇಪಿ ವರ್ಷಾಃ ಸರ್ವಾಃ ಸರಿತಃ ಪರ್ವತಾಃ ಅಯಂ ಆಕಾಶಃ ಸರ್ವೇಪಿ ಸಮುದ್ರಾಃ ಪಾತಾಳಲೋಕಃ ದಿಶಃ ನರಕಲೋಕಃ ನಕ್ಷತ್ರ ಸಮೂಹಃ ಇತಿ ಸರ್ವೋಪ್ಯಯಂ ಪದಾರ್ಥಃ ಪ್ರಪಂಚೆ ವರ್ತಮಾನಃ ಸ್ಥೂಲಂ ವಪುಃ ಪ್ರತೀಕಭೂತಂ ಇತಿ ಶುಕಾಚಾರ್ಯೇಣ ಬ್ರಹ್ಮರಾತೇನ ಪರೀಕ್ಷಿತಂ ವಿಷ್ಣುರಾತಂ ಪ್ರತಿ ಸಂವರ್ಣಿತೆ. ಸರ್ವೋಪಿ ಸಾಧಕಃ ವಿಗ್ರಹೇಷು ವರ್ತಮಾನಂ ಭಗವಂತಂ ಆರಾಧ್ಯ ತೇನ ಆರಾಧನೇನ ಯಹ ಸಂಸ್ಕಾರಃ ಸಂಚೀಯತೆ ತೇನೈವ ಸಂಸ್ಕಾರೇಣ ಮನೋಭಿತ್ತೌ ಭಗವತಃ ಸಂಸ್ಕಾರರೂಪಂ ಪ್ರತೀಕಮೇ ಏಕಂ ವಿರಚಯ ತತ್ರ ಭಗವಂತಂ ಧ್ಯಾಯೇತ. ಅನೇನೈವ ಚ ಧ್ಯಾನೇನ ಚಿರಕಾಲಮನುಷ್ಠಿತೇನ ಅಂತತಃ ಭಗವತ್ ಸಾಕ್ಷಾತ್ಕಾರಃ ಸಾಧ್ಯತೆ. ವಿನಾ ಚ ಅನೇನ ಉಪಾಸನೇನ ಸಾಧನ ಸಹಸ್ರೇಣಾಪಿ ಮುಕ್ತಯೇ ನ ಕಲ್ಪತೆ ಜೀವಃ. ಅತಃ ಪ್ರವೃತ್ತಕರ್ಮ ಪರಿತ್ಯಜ್ಯ ನಿವೃತ್ತಕರ್ಮ ಕುರ್ವಾಣಾಃ ಸರ್ವೇಪಿ ಜೀವಾಃ ಯೋಗ್ಯೇ ದೇಶೇ ಕಾಲೇ ಚ ವಿವಿಧೈಃ ಕರ್ಮಭಿಃ ಅಂತರಂಗಶುದ್ಧಿಂ ಸಂಪಾದ್ಯ ಶ್ರವಣ ಮನನಾಭ್ಯಾಂ ಚಿರಂ ಅನುಷ್ಠಿತಾಭ್ಯಾಂ ಅಂತತಃ ಧ್ಯಾನಮೇವ ನಿಧಿಧ್ಯಾಸನ ಶಬ್ದಿತಂ ಆಶ್ರಯೇತ. ಶ್ರವಣ ಮನನ ಧ್ಯಾನ ಹೀಗೆ ಮೊದಲು ಅಂತರಂಗ ಶುದ್ಧಿಯನ್ನು ಕರ್ಮಗಳ ಮೂಲಕ ಸಂಪಾದನೆ ಮಾಡಿಕೊಂಡು ಮುಂದೆ ಶ್ರವಣಾದಿಗಳನ್ನು ಮಾಡಿ ಮತ್ತೆ ಮಾಡಿದ ಶ್ರವಣ ನಮಗೆ ಮನವರಿಕೆ ಆಗುವುದಕ್ಕಾಗಿ ಮನನವನ್ನು ಮಾಡಿ ಕೊನೆಗೆ ಧ್ಯಾನ ಮಾಡಬೇಕು. ಧ್ಯಾನವನ್ನು ದೀರ್ಘಕಾಲ ಮಾಡಿದಾಗಲೇ ಸಾಕ್ಷಾತ್ಕಾರ ಆಗೋದು. ನಾವು ದಿನನಿತ್ಯ ಮಾಡುವಂತಹ ವಿಗ್ರಹ ಪೂಜೆ ಏನಿದೆ ಅದರಿಂದ ಸಂಗ್ರಹಿಸಲ್ಪಟ್ಟಂತಹ ಒಂದು ಸಂಸ್ಕಾರ ನಮಗೆ ಮನಸ್ಸಿನ ಪರದೆಯ ಮೇಲೆ ಆ ಭಗವಂತನ ವಿಗ್ರಹವನ್ನು ಮನೋಮಯವಾದಂತಹ ವಿಗ್ರಹವನ್ನು ಚಿತ್ರಿಸಿಕೊಳ್ಳಿಕ್ಕೆ ಸಹಾಯಕ ಆಗ್ತದೆ. ಹೀಗೆ ಧ್ಯಾನ ಮಾಡಬೇಕು ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದ ಪಂಚಮ ಸ್ಕಂದದಲ್ಲಿಯೂ ಕೂಡ ಹೀಗೆ ವರ್ಣನೆ ಮಾಡಿದ್ದಾರೆ.
ಉದ್ಗೀಯತೆ ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸವಿಷ್ಠಂ ರೂಪಂ ಆತ್ಮಮಾಯ ಗುಣಮಯ ಮರುವರ್ಣಿತಂ ಆದೃತ ಪಠತಿ ಶೃಣೋತಿ ಶ್ರಾವಯತಿ. ಆ ಭಗವಂತನ ರಚನೆಯಾದಂತಹ ಈ ಬ್ರಹ್ಮಾಂಡ ಅನ್ನೋದೇನಿದೆ, ಆ ಬ್ರಹ್ಮಾಂಡ ಅನ್ನೋದು ಆ ಸ್ವಯಂ ನಾರಾಯಣ ತನ್ನ ಮಾಯೆಯಿಂದ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿಸಿದಂಥ ತನ್ನದೇ ಆದಂತಹ ಒಂದು ಅದ್ಭುತವಾದ ಪ್ರತಿಮಾ. ಇದನ್ನ ಆದೃತಃ ಆದರದಿಂದ ಭಕ್ತಿಯಿಂದ ಯಾರು ತಾನು ಓದ್ತಾನೆ ಅಥವಾ ಇನ್ನೊಬ್ರು ಓದಿದ್ದನ್ನ ಇನ್ನೊಬ್ರು ಪ್ರವಚನ ಮಾಡಿದ್ದನ್ನ ಶ್ರವಣ ಮಾಡ್ತಾನೆ, ಮತ್ತೆ ಶ್ರಾವಯತಿ ಮತ್ತೊಬ್ಬರಿಗೆ ಪ್ರವಚನ ಮಾಡಿಸ್ತಾನೆ, ಸಯೇವಾಯಂ ಭಗವತಃ ಪರಮಾತ್ಮನೋ ಶನಿಷ್ಠಮಪಿ ಶುದ್ಧಧಾನಃ ಭಕ್ತಿ ವಿಶುದ್ಧ ಬುದ್ಧಿ ವೇದ. ಇಷ್ಟೆಲ್ಲ ಅವನು ಪ್ರಯತ್ನ ಪಟ್ಟದ್ದಾದರೆ ಅವನಿಗೆ ಆ ಭಗವಂತನ ಸೂಕ್ಷ್ಮವಾದಂತಹ ಬಿಂಬರೂಪದ ದರ್ಶನ ಕೂಡ ಕ್ರಮೇಣ ಆಗಿಯೇ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ನಮ್ಮ ಮೇಲಿನ ಒಂದು ಕರುಣೆಯಿಂದ ಆ ಭಗವಂತ ಒದಗಿಸಿಕೊಟ್ಟಂಥ ಅದ್ಭುತವಾದಂಥ ರೂಪ ಇದು. ನಾನು ಅನಿಷ್ಠಾದ್ಬಿಭ್ಯತಃ ಸ್ಥವಿಷ್ಠಕಥನಂ ವೃಶ್ಚಿಕಭಿಯ ಪಲಾಯಮಾನಸ್ಯ ಆಶೀವಿಷಮುಖೇ ವಿಪಾತಃ ಇತಿ ಆಭಾಣಕಮನುಸರತಿ ಇತ್ಯತಃ ಉಕ್ತಂ ವಿವೃಣೋತಿ ಶ್ರುತ್ವಾ ಇತ್ಯಾದಿನ. ಹೃದಯದಲ್ಲಿರುವಂಥ ಸೂಕ್ಷ್ಮವಾದಂಥ ರೂಪದ ಧ್ಯಾನದಿಂದ ಮುಕ್ತಿ ಅಂತ ಶಾಸ್ತ್ರ ಹೇಳಿದ ಮೇಲೆ ಬಾಹ್ಯವಾದಂಥ ಸ್ಥೂಲವಾದಂಥ ರೂಪದ ಧ್ಯಾನವನ್ನು ಶಾಸ್ತ್ರ ಯಾಕೆ ಹೇಳ್ತದೆ ಅಂತ ಪ್ರಶ್ನೆ ನಾವು ಬರ್ಬೋದು. ಆದರೆ ಆ ಬಾಹ್ಯ ರೂಪ ಏನಿದೆ ಅದು ಲಕ್ಷ್ಮೀ ಸಮೇತವಾದಂಥ ರೂಪ, ಸತ್ವರಜಸ್ತಮೋ ಗುಣಗಳಿಗೆ ಪ್ರೇರಕವಾದಂಥ ರೂಪ, ಆನಂದಾದಿ ಮಹಾಗುಣಗಳಿಂದ ಕೂಡಿದಂಥ ರೂಪ. ಅದರ ವರ್ಣನೆಯನ್ನು ಕೇಳಬೇಕು, ಹೇಳಬೇಕು. ಅವನು ಸೂಕ್ಷ್ಮ ರೂಪದ ಧ್ಯಾನಕ್ಕೆ ಯೋಗ್ಯನಾಗ್ತಾನೆ ಮುಂದೆ. ಹೀಗೆ ಬಾಹ್ಯ ರೂಪದ ಉಪಾಸನೆ ಅದು ಬಿಂಬೋಪಾಸನೆಗೆ ಅನುಕೂಲಕರವಾಗಿದೆ ಅಂತ ಶಾಸ್ತ್ರ. ಹೀಗೆ ಬಾಹ್ಯ ಮಹಾಪ್ರತಿಮಾ ಏನಿದೆ, ಹೊರಗಿನ ದೊಡ್ಡ ಪ್ರತಿಮಾ, ನಮ್ಮ ಸುತ್ತಮುತ್ತಲು ಕಾಣುವಂಥ ನಿಸರ್ಗ, ಇದ್ರ ಬಗ್ಗೆ ಶ್ರವಣ ಮಾಡಿದರೆ ಮಾನಸ ವಾಸನಾಮಯವಾದಂಥ ಸೂಕ್ಷ್ಮವಾದಂಥ ಬಿಂಬರೂಪದ ಧ್ಯಾನ ಸಾಧ್ಯ ಆಗ್ತದೆ. ಇಲ್ಲೊಂದು ಪ್ರಶ್ನೆ, ಅತ್ಯಂತ ಸೂಕ್ಷ್ಮವಾದಂಥ ಆ ಬಿಂಬದ ಉಪಾಸನದಲ್ಲಿ ಸಾಮಾನ್ಯ ಸಾಧಕರಿಗೆ ಸಾಧ್ಯವಿಲ್ಲ. ಅವರಿಗೆ ನೀವು ಬಾಹ್ಯ ವಿರಾಟ್ ರೂಪವನ್ನು ಉಪಾಸನೆ ಮಾಡು ಅಂತ ಹೇಳಿಬಿಟ್ರೆ, ಚೇಳಿಗೆ ಹೆದರಿದವನಿಗೆ ಹಾವಿನ ಹತ್ರ ಹೋಗು ಅಂತ ಹೇಳಿದಂತಾಯ್ತಲ್ಲ, ಅವನು ಹೇಗೆ ಮಾಡ್ತಾನೆ ಇದನ್ನ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರ ಹೀಗೆ ಹೇಳ್ತದೆ. ಶಾಸ್ತ್ರ ಮೊಟ್ಟ ಮೊದಲಿಗೆ ಬಾಹ್ಯ ವಿರಾಟ್ ರೂಪದ ಉಪಾಸನವನ್ನು ನಮ್ಗೆ ಹೇಳ್ತಾ ಇಲ್ಲ. ವಿರಾಟ್ ರೂಪ ಅಂದರೆ ವ್ಯಾಪ್ತವಾದ ರೂಪ. ಆ ವ್ಯಾಪ್ತವಾದ ರೂಪವನ್ನೇ ನೀವು ಉಪಾಸನೆ ಮಾಡಿ ಅಂತ ಹೇಳ್ತಾ ಇಲ್ಲ ನಮಗೆ. ಅದನ್ನೆಲ್ಲರಿಗೂ ನಾವು ಮಾಡಲಿಕ್ಕೆ ಅಧಿಕಾರನೂ ಕೂಡ ಇಲ್ಲ. ಅದನ್ನು ಮಾಡುವವರು ಕೆಲವರು ಬೇರೆನೇ ಇದ್ದಾರೆ. ಸರ್ವತ್ರ ವಿದಿತಾತ್ಮನಾಂ ಅಂತ. ಈಗಾಗಲೇ ಸಾಧನೆಯ ಅನೇಕ ಮಜಲುಗಳನ್ನು ಏರಿದವರು ಅಂಥ ವ್ಯಾಪ್ತವಾದಂಥ ರೂಪವನ್ನು ಉಪಾಸನೆ ಮಾಡಬಹುದು. ವ್ಯಾಪ್ತವಾದ ಉಪಾಸನೆ ಮಾಡುವಂತ ನಮಗೆ ಹೇಳಿದ್ದಲ್ಲ, ಬಾಹ್ಯವಾದ ಸ್ಥೂಲದ ರೂಪದ ಉಪಾಸನೆ ಮಾಡಿರಿ ಅಂತ ಮಾತ್ರ ಹೇಳ್ತದೆ. ವಿರಾಟ್ ರೂಪದ ಉಪಾಸನೆಯ ಸಾಮರ್ಥ್ಯ ಯಾರಿಗಿದೆ, ಈಗಾಗಲೇ ಮೇಲೆ ಏರಿದವರು ಕೆಲವರು, ಅವರು ಅದನ್ನು ಮಾಡ್ತಾರೆ. ನಾವೆಲ್ಲರೂ ಅದನ್ನು ಮಾಡಬೇಕಾಗಿಲ್ಲ. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹೇ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿಜಿತಾತ್ಮನಾಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವುದು ಅದಕ್ಕಾಗಿಯೇ. ಕ್ರಿಯಾವಂತರು ಅಂತ ಗೃಹಸ್ಥರು ಅಗ್ನಿಯಲ್ಲಿ ಆರಾಧನೆ ಮಾಡ್ತಾರೆ ಭಗವಂತನನ್ನ, ಯೋಗಿಗಳು ಹೃದಯದಲ್ಲಿ ಆರಾಧಿಸ್ತಾರೆ. ಮತ್ತೆ ಈಗಾಗಲೇ ತಿಳಿದವರು ಯಾರಿದ್ದಾರೆ ಅವರು ಸರ್ವತ್ರ ಎಲ್ಲ ಕಡೆ ಭಗವಂತನನ್ನು ಆರಾಧಿಸ್ತಾರೆ.
ಮತ್ತೆ ಪ್ರತಿಮಾಸು ಅಪ್ರಬುದ್ಧಾನ, ಪ್ರತಿಮೆಗಳಲ್ಲಿ ಆರಾಧನೆ ಮಾಡುವವರು ಅಜ್ಞಾನಿಗಳು, ಇನ್ನೂ ಆರಂಭದ ಹಂತದಲ್ಲಿರುವವರು ಅಂತ ಎಚ್ಚರಿಸಿದೆ. ಇದನ್ನು ತಿಳ್ಕೋಬೇಕು ನಾವು. ಪ್ರತಿಮೆಯ ಆರಾಧನದಲ್ಲೇ ನಿಲ್ಲಬಾರದು ಮನುಷ್ಯ, ಅದು ಒಂದು ಆರಂಭದ ಹಂತ ಮಾತ್ರ ಅಂತ ತಿಳ್ಕೊಳ್ಬೇಕು. ನಾವು ಪ್ರತಿಮೆಯನ್ನು ಪೂಜೆ ಮಾಡುವವರಲ್ಲ, ಇದು ಗೊತ್ತಿರಬೇಕು. ನಮಗೂ ಗೊತ್ತಿರಬೇಕು, ನಮ್ಮನ್ನು ಟೀಕಿಸುವವರಿಗೂ ಕೂಡ ಗೊತ್ತಿರಬೇಕು. ಪ್ರತಿಮೆಯ ಮಾಧ್ಯಮದಲ್ಲಿ ಭಗವಂತನನ್ನು ಆರಾಧನೆ ಮಾಡುವವರು, ಪ್ರತಿಮಾ ಪೂಜೆಯನ್ನು, ವಿಗ್ರಹಾರಾಧನೆಯನ್ನು ಟೀಕಿಸುವವರು ಕೂಡ ಒಂದಲ್ಲ ಒಂದು ರೀತಿಯಿಂದ ಭಗವಂತನ ಪ್ರತೀಕವನ್ನು ಅವಲಂಬಿಸಿಯೇ ಇರ್ತಾರೆ. ನೇರವಾಗಿ ನಮ್ಮಂತೆ ಕೈ, ಕಾಲು, ಮುಖ ಇತ್ಯಾದಿಗಳಿರುವಂತಹ ಆಯುಧಗಳನ್ನು ಧರಿಸಿರುವ ಭಗವಂತನ ರೂಪವನ್ನು ಅವರು ಧ್ಯಾನಿಸದೇ ಇರಬಹುದು. ಆದರೆ ಬೇರೆ ಬೇರೆ ರೀತಿಯಾಗಿ ಯಾವುದ್ಯಾವುದೋ ಸಾಂಕೇತಿಕವಾದ ಪ್ರತಿಮೆಗಳನ್ನೆಲ್ಲ ತಾವು ಅವಲಂಬಿಸಿಕೊಂಡೇ ಇರ್ತಾರೆ. ಅದರಲ್ಲಿ ಭಗವಂತನ ಆರಾಧನೆ ಮಾಡಿಯೇ ಮಾಡ್ತಾರೆ. ಅಂತೂ ಪ್ರತಿಮಾರಾಧನೆ ಅಂತನ್ನೋದು ಅಜ್ಞಾನಿಗಳಿಗೆ ಬೇಕೇ ಬೇಕು. ಅದರಲ್ಲೇ ಉಳಿಯುವವರು ಅಜ್ಞಾನಿಗಳಾಗೇ ಉಳಿತಾರೆ. ಆರಂಭದ ಅಜ್ಞಾನದ ಹಂತದಲ್ಲಿದ್ದವರು ಮುಂದೆ ಹೋಗಿ ಆ ಸಾಧನೆಯನ್ನ ಮುಂದುವರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಹೀಗೆ ಬರೆದಿದ್ದಾರೆ. ನಮ್ಮೆದುರಿಗೆ ಒಂದು ಸಣ್ಣ ಬಾಲಗೋಪಾಲ ಮೂರ್ತಿ ಅಂತ ಸ್ಥೂಲ ಪ್ರತಿಮಾ ರೂಪದ ಉಪಾಸನೆಯನ್ನು ಮಾಡಬಹುದು. ಅದು ಬಾಹ್ಯ ಪ್ರತಿಮೆನೇ ಆದ್ದರಿಂದ ಅದು ಸ್ಥೂಲ ರೂಪವೇ ಅದು. ಅದಕ್ಕೆ ನಾವು ಹೆದರಬೇಕಾಗಿಲ್ಲ, ನಾವು ಅಶಕ್ತರಾಗಿಲ್ಲ ಅಂತ ವ್ಯಾಖ್ಯಾನಕಾರರಾದ ಗುರುಗಳಾದ ಪುರಾಣಿಕಾಚಾರ್ಯರು ಬರೀತಾರೆ. ಮತ್ತು ನಾವು ಮಾಡುವ ಪ್ರತಿಮಾ ಪೂಜೆ ಏನಿದೆ, ಲೋಹದ, ಶಿಲೆಯ, ಕಟ್ಟಿಗೆಯ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಬಾಹ್ಯ ಪ್ರತಿಮಾನೇ. ಅದರಿಂದ ಸ್ಥೂಲವಾದ ಪ್ರತಿಮಾ ರೂಪದ ಉಪಾಸನೆಯನ್ನೇ ನಾವು ಮಾಡ್ತಾ ಇದ್ದೀವಿ. ಇದು ಮುಂದೆ ಆ ಸೂಕ್ಷ್ಮ ರೂಪದ ಉಪಾಸನೆಗೆ ದಾರಿ ಮಾಡಿಕೊಡ್ತದಷ್ಟೆ. ಮೊದಲೇ ನಾವು ಸೂಕ್ಷ್ಮದ ಉಪಾಸನೆಯನ್ನು ಮಾಡಬಾರ್ದು ಯಾಕೆ ಅಂತ ಏನಾದ್ರು ಪ್ರಶ್ನೆ ಬಂದರೆ, ಮಾಡಬಹುದು. ಜನ್ಮಾಂತರದಲ್ಲಿ ಸ್ಥೂಲವಾದ ರೂಪದ ಉಪಾಸನೆಯನ್ನು, ವಿಗ್ರಹಾರಾಧನೆಯನ್ನು ಚೆನ್ನಾಗಿ ಮಾಡಿ ಅದರ ಅಭ್ಯಾಸ ಸಂಸ್ಕಾರ ಇದ್ದವರು, ಅದರಿಂದ ಭಕ್ತಿ ಯೋಗದಲ್ಲಿ, ಜ್ಞಾನ ಯೋಗದಲ್ಲಿ ನಿಷ್ಣಾತರಾದವರು ಈಗ ಆ ಸೂಕ್ಷ್ಮವಾದಂತಹ ವಾಸನಾಮಯ ಪ್ರತೀಕದಲ್ಲಿ ಬಿಂಬೋಪಾಸನೆ ಮಾಡಬಹುದು. ಯಾರಿಗೆ ಆ ಜನ್ಮಾಂತರದ ಸಂಸ್ಕಾರ ಇಲ್ಲವೋ ಅವರು ಮೊದಲಿಗೆ ಆ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡಿ ಮುಂದೆ ಸೂಕ್ಷ್ಮ ರೂಪ ಉಪಾಸನೆಗೆ ಬೇಕಾದ ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ಅಂತ ಹೀಗೆ ಕಾಣಿಸ್ತದೆ. ಅಂತೂ ವಿಗ್ರಹದ ಆರಾಧನೆ ಅದು ನಮ್ಮಂಥ ಪ್ರಾಥಮಿಕ ಹಂತದಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ. ಅದನ್ನು ಮಾಡಿ ಮಾಡಿ ಧ್ಯಾನವನ್ನು ರೂಢಿಸ್ಕೋಬೇಕು. ಇವೆರಡಂತೂ ತುಂಬ ಸಹಜವಾಗಿ ಸಾಧ್ಯ. ಗಂಟೆಗಟ್ಟಲೆ ಧ್ಯಾನ ಮಾಡಲಿಕ್ಕೆ ನಮಗೆ ಆಗದೇ ಇರಬಹುದು, ಕೆಲವು ನಿಮಿಷಗಳಾದರೂ ಏಕಾಗ್ರತೆ ಸಾಧ್ಯ ಆಗ್ತದೆ. ಆ ಸ್ಥೂಲೋಪಾಸನೆಯನ್ನು ಮಾಡುವಾಗಲೂ ಕೂಡ ಮೊದಲಿಗೆ ಒಂದು ಅವಯವವನ್ನು ಉಪಾಸನೆ ಮಾಡಬೇಕು, ಪಾದ, ಹಸ್ತ, ಹೀಗೆಲ್ಲ. ಅದನ್ನ ಮಾಡ್ತಾ ಮಾಡ್ತಾ ಮುಂದೆ ಇಡೀ ಸ್ಥೂಲ ರೂಪದ ಉಪಾಸನೆಗೆ ಹೋಗಬೇಕು. ತತ್ರಾಪ್ಯಾದೌ ಏಕಮೇವ ಅವಯವಂ ತಥೋ ದ್ವಯಮಿತಿ ಕ್ರಮೇಣೇವ ವಿಷ್ಟಂ ರೂಪಮಿತ್ಯಪಿ ವಿಶೇಷ ಅಸ್ತಿ ಇತ್ಯಾಶಯೇನ ಉಕ್ತಂ ಶನೈಹಿ. ಕ್ರಮವಾಗಿ ಇದನ್ನೆಲ್ಲ ಮಾಡ್ತಾ ಬರಬೇಕು. ಒಂದೇ ದಿವಸದಲ್ಲಿ ಯಾರೂ ಕೂಡ ಆ ಸಾಧನೆಯ ಏಣಿಯನ್ನು ಏರೋದು ಸಾಧ್ಯ ಇಲ್ಲ. ಕ್ರಮವಾಗಿ ಮಾಡಬೇಕು ಅಂತ ಅದರ ತಾತ್ಪರ್ಯ. ಶುತ್ವಾ ಸ್ಥೂಲಂ, ಸ್ಥೂಲ ರೂಪದ ಬಗ್ಗೆ ವರ್ಣನೆ ಕೇಳಬೇಕು ಮೊದಲು, ಸೂಕ್ಷ್ಮ ರೂಪದ ಬಗ್ಗೆನೂ ಕೇಳಬೇಕು. ಸ್ಥೂಲೇ ನಿರ್ಜಿತ ಆತ್ಮಾನಂ, ಸ್ಥೂಲ ರೂಪದ ಉಪಾಸನೆಯಲ್ಲೇ ತನಗೆ ಶಕ್ತಿ ಬಂತು ಅಂತ ಆದರೆ ಶನೈಹಿ ಸೂಕ್ಷ್ಮೇ ಧಿಯಾ ನಯೇತಿ ಕ್ರಮಃ. ಕ್ರಮವಾಗಿ ಸೂಕ್ಷ್ಮ ರೂಪದ ಉಪಾಸನೆಯಲ್ಲಿ ಮನಸ್ಸನ್ನ ಒಯ್ಯಬೇಕು ಅಂತ ಅದರ ಅರ್ಥ. ಅಂತೂ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡುವಾಗ ಒಂದು ಅವಯವವನ್ನು ಉಪಾಸನೆ ಮಾಡಬೇಕು ಅಂತ ಬಂತಲ್ಲ, ಅದು ಹೇಗೆ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡುವುದು ಅಂದರೆ, ಎದುರಿಗೆ ನಮ್ಮ ಕೈಗಳು, ಕಣ್ಣುಗಳು ಇವೆರಡೂ ಕೂಡ ಪ್ರತಿಮಾದ ಉಪಾಸನೆಯಲ್ಲಿ ತತ್ಪರಾಗಿರ್ತವೆ. ಮತ್ತು ನಾವು ಯಾವ ವಿಗ್ರಹವನ್ನು ದೈಹಿಕವಾಗಿ ಫಿಸಿಕಲಿ ಆರಾಧಿಸ್ತಾ ಇದ್ದೇವೆ
ಅದೇ ರೂಪವನ್ನ ಮೊದಲು ನಮ್ಮ ಕಣ್ಮುಂದೆ ತಂದ್ಕೋಬೇಕು. ಅದು ಮಾನಸಿಕವಾಗಿ ಆ ಭಗವಂತನನ್ನ ಆರಾಧಿಸುವುದು. ಇಲ್ಲಿ ಒಂದು ಅವಯವದ ಉಪಾಸನೆ ಅಂತ ಹೀಗೆಲ್ಲ ಬಂತು. ಸಾಧ್ಯ ಆಗದೆ ಹೋದ್ರೆ ಒಂದು ಅವಯವದ ಉಪಾಸನೆ, ಸಾಧ್ಯ ಆಗುವುದಾದ್ರೆ ಇಡೀ ಅವಯವದ ಉಪಾಸನೆಯನ್ನು ಕೂಡ ಮಾಡಬಹುದು. ಆ ಭಗವಂತನ ಪಾದಗಳಿಂದ ಪ್ರಾರಂಭಿಸಬೇಕೋ ಅಥವಾ ತಲೆಯಿಂದ ಪ್ರಾರಂಭಿಸಬೇಕೋ, ಎಲ್ಲಿನಿಂದಾದರೂ ಪ್ರಾರಂಭಿಸಬಹುದು. ತನ್ನ ಸಮಾಧಿಶೋಪಾಯಂ ಏನತೆ ಚರಣಾಬ್ಜಯೋ ರತಿರ್ ಯಥಾ ನ ವಿರಹೇತ್ ಅಪಿ ಸಂಸರತಾಮಿಹ ಅಂತ ಭಾಗವತದಲ್ಲಿ ಬರುವಂತ ಮತ್ತೊಂದು ಶ್ಲೋಕ. ಸಂಸಾರದಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ. ಈ ತೊಳಲಾಟದಲ್ಲಿ ನಮಗೆ ನಿನ್ನ ಪಾದ ಕಮಲಗಳ ಪೂಜೆಯ ಆಸಕ್ತಿಯೇ ತಪ್ಪಿ ಹೋಗುವಂತಾಗಬಾರ್ದು. ಅಂಥ ಒಂದು ಉಪಾಯವನ್ನು ನನಗೆ ಹೇಳಿಕೊಡು ಅಂತ ಕೇಳ್ಕೋಬೇಕು ಭಗವಂತನನ್ನು. ಆ ಪಾದಗಳನ್ನು ಹಾಗೆ ಆರಾಧನೆ ಮಾಡಬೇಕು. ಪಾದಗಳನ್ನು ಆರಾಧನೆ ಮಾಡುವಾಗ ಇಲ್ಲಿ ಇಲ್ಲದೇ ಇರುವ ಕೆಲವು ಬೇರೆ ಕಡೆ ಬಂದಿರುವಂಥ ವಿಷಯಗಳನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇಂದ್ರ ತಜ್ಞಾನಾತ್ ಸುವರಸ್ಯ ಪದದ್ವಯಂ. ಭೂರ್ಭುವ ಸ್ವಹ ಅಂತ ಹೀಗೆ ಗಾಯತ್ರಿ ಇದೆಯಲ್ಲ, ಭೂಹು ಅನ್ನೋದು ಭಗವಂತನ ತಲೆಯನ್ನು ಹೇಳ್ತದೆ, ಸ್ವಹ ಅನ್ನುವುದು ಭಗವಂತನ ಎರಡು ಪಾದಗಳನ್ನು ಹೇಳ್ತದೆ, ಭುವಃ ಅನ್ನುವುದು ಆ ಭಗವಂತನ ಎರಡು ತೋಳುಗಳನ್ನು ಹೇಳ್ತದೆ ಅಂತ ಬಂದಿದೆ. ಪಾದದ ಆರಾಧನೆಯನ್ನು ಪ್ರಾರಂಭ ಮಾಡಿದವನಿಗೆ ಆ ಭಗವಂತನ ಒಂದು ಪಾದ ನಮಗೆ ಜ್ಞಾನದಾಯಕ. ವಹ ಅಂದ್ರೆ ಜ್ಞಾನ ಅಂತ ಅರ್ಥ, ಅದನ್ನು ಕೊಡ್ತದೆ ನಮಗೆ. ಮತ್ತೊಂದು ಪಾದ ಸು ಅಂತ ಕರೆಸ್ಕೊಂಡಿದೆ, ಒಂದು ಸು ಅಂತ ಕರೆಸ್ಕೊಂಡಿದೆ, ಮತ್ತೊಂದು ವ ಅಂತ ಕರೆಸ್ಕೊಂಡಿದೆ. ಸು ಅಂತ ಯಾಕೆ ಕರೆಸ್ಕೊಂಡಿದೆ? ಒಂದು ಅಂದ್ರೆ ಸುಖ ಸ್ವರೂಪ ಆದ್ದರಿಂದ, ತಾನು ಸುಖ ಸ್ವರೂಪ, ನನಗೂ ಸುಖವನ್ನು ಕೊಡುವುದಾದ್ರಿಂದ ಅದಕ್ಕೆ ಸು ಅಂತ ಕರೀತಾರೆ. ತಾನು ಜ್ಞಾನ ಸ್ವರೂಪ, ನಮಗೂ ಜ್ಞಾನವನ್ನು ಕೊಡುವುದರಿಂದ ಮತ್ತೊಂದಕ್ಕೆ ವ ಅಂತ ಕರೀತಾರೆ. ಹೀಗೆ ಸುವಾಹ ಅಂತ ಭಗವಂತನ ಎರಡು ಪಾದಗಳನ್ನು ಆರಾಧನೆ ಮಾಡಬೇಕು. ಭೂವಹ ಅಂತ ಆತ ಎರಡು ಕಾಲ್ಗಳನ್ನು ಕೂಡ, ಕೈಗಳನ್ನು ಕೂಡ, ತೋಳುಗಳನ್ನು ಆರಾಧನೆ ಮಾಡಬಹುದು. ಭೂ ಅಂದ್ರೆ ಅಸ್ತಿತ್ವ, ಹುಟ್ಟು ಅಂತ ಅರ್ಥ. ಉತ್ಪಾದನಾತ್ ಭುನಾಮಾ ಸ್ಯಾತ್ ದಕ್ಷಿಣೋ ಬಾಹುರಸ್ಯತೋ. ಜಗತ್ತನ್ನು ಹುಟ್ಟಿಸುವುದರಿಂದ ಆ ಭಗವಂತನ ಬಲ ತೋಳಿಗೆ ಭೂ ಅಂತಾರೆ. ಭಾವಯತಿ ಇತಿ ಭೂ ಅಂತ. ವ ಅಂದ್ರೆ ನಾಶ ಮಾಡೋದು ಅಂತ ಅರ್ಥ. ವಿನಾಶನಾತ್ ವನಾಮಾ ಸ್ಯಾತ್ ಸವ್ಯೋ ಬಾಹು ಪರಾತ್ಮನಃ ಅಂತ. ವ ಅಂದ್ರೆ ವಿನಾಶ ಅಂತ ಅರ್ಥ. ಜಗತ್ತನ್ನು ವಿನಾಶದ ಕಡೆಗೆ ತಗೊಂಡು ಹೋಗುವುದರಿಂದ ಆ ಭಗವಂತನ ಎಡಗೈಗೆ ಅಥವಾ ಎಡ ತೋಳಿಗೆ ವ ಅಂತಾರೆ. ಬಲಗೈಯಿಂದ ಹೀಗೆ ಸೃಷ್ಟಿಸಿ ಎಡಗೈಯಿಂದ ಆ ಕಡೆ ವಿನಾಶದ ಅಂಚಿಗೆ ತಳ್ಳುತ್ತಾನೆ ಭಗವಂತ ಅಂತ ತೋಳುಗಳನ್ನು ಉಪಾಸನೆ ಮಾಡಬೇಕು. ಆ ತೋಳುಗಳನ್ನು ಉಪಾಸನೆ ಮಾಡುವುದಾಯ್ತು ಅಥವಾ ಅಂಗೈಗಳನ್ನು ಉಪಾಸನೆ ಮಾಡುವುದು. ಅಂಗೈ ಅನ್ನೋದು ವರಹಸ್ತ, ಅಭಯಹಸ್ತ, ಜ್ಞಾನ ಮುದ್ರಾ ಹೀಗೆಲ್ಲ ಇದೆ. ಅವುಗಳನ್ನಾದರೂ ಭಗವಂತನ ಕುರಿತಾಗಿ ನಾವು ಉಪಾಸನೆ ಮಾಡಬಹುದು. ಈ ಜಗತ್ತಿನಲ್ಲಿ ನಮಗೆ ಪ್ರಿಯವಾದಂತಹ ವ್ಯಕ್ತಿ ಯಾರಾದರೂ ಇದ್ರೆ, ಅದು ಹೆಣ್ಣೇ ಇರಲಿ ಗಂಡೇ ಇರಲಿ, ಆದರೆ ಯಾವುದೋ ಒಂದೊಂದು ಅವಯವನ್ನ ಆರಾಧನೆ ಮಾಡುವುದಕ್ಕೇನು ಅರ್ಥ ಇಲ್ಲ. ಯಾಕೆಂದ್ರೆ ಯಾವುದೋ ಒಂದು ಅವಯವ ಅವರ ಇಡೀ ವ್ಯಕ್ತಿತ್ವ ಅಲ್ಲ. ಆದರೆ ಭಗವಂತನ ಒಂದು ಅವಯವೂ ಕೂಡ ಇಡೀ ವ್ಯಕ್ತಿತ್ವ, ಇಡೀ ವ್ಯಕ್ತಿತ್ವವು ಕೂಡ ಒಂದು ಅವಯವ ಈ ಭಗವಂತಂದು. ಇಂಥ ವಿಶಿಷ್ಟವಾದಂಥ ಶಕ್ತಿ ಆ ಭಗವಂತನಿಗೆ ಮಾತ್ರ ಇದೆ. ಆದ್ದರಿಂದ ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಃ ಅಯಮ್ಮೇ ವಿಶ್ವಭೀಷಣೋಯಂ ಶಿವಾಭಿಮರ್ಶನಃ ಅಂತ ಆ ಭಗವಂತನ ಅಂಗೈಗಳನ್ನ, ಹಸ್ತವನ್ನ ಋಗ್ವೇದ ವರ್ಣನೆ ಮಾಡಿದೆ. ಅಯಮ್ಮೇ ಹಸ್ತ, ಭಗವಂತನೇ ಹೇಳಿದ ಮಾತಿದು. ಅಯಮ್ಮೇ ಹಸ್ತೋ ಭಗವಾನ್, ಷಡ್ಗುಣೇಶ್ವರಿ ಸಂಪನ್ನವಾದ ಅಂಗೈ ಇದು. ಅಯಮ್ಮೇ ಭಗವತ್ತರಃ, ಅತ್ಯಂತ ಶ್ರೇಷ್ಠವಾದದ್ದಿದು. ಭಗವಾನ್ ಅಂತ ಕರೆಸ್ಕೊಂಡಿರುವಂತಹ ಉಳಿದವರು ಏನಿದ್ದಾರೆ, ಬೇರೆ ಬೇರೆ ಲಕ್ಷ್ಮಿ, ಬ್ರಹ್ಮ ಮತ್ತೆ ಸರಸ್ವತಿ ಎಲ್ಲ ಉಳಿದೆಲ್ಲ ದೇವತಾಗಣಗಳೇನಿವೆ ಅವರನ್ನೂ ಭಗವಾನ್ ಅಂತ ಕರೀತಾರೆ. ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದ ವಾಚ್ಯಾಶ್ಚ ಸಾಕ್ಷಾತ್ ಭಗವಾನ್ ಹರಿಹಿ ನಿರಪೇಕ್ಷಂ ತೋ ಸಾಮಗ್ರ್ಯಂ ತಸ್ಯ ಸರ್ವಾಧಿಗಮ್ಯತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂಥ ಒಂದು ಮಾತದು.
11ನೇ ಸ್ಕಂದದಲ್ಲಿ ಬರುವ ಮಾತು. ನಮಗೆ ಗೊತ್ತಿರುವಂತೆ ಭಗವಾನ್ ಅಂದರೆ ಐಶ್ವರ್ಯ, ಜ್ಞಾನ, ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ ಇವೆಲ್ಲದರ ಸಮುದಾಯವೇ ಈ ಭಗವತ್ವ ಅಂದರೆ. ಇಂಥ ಗುಣಗಳಿರುವುದರಿಂದ ಎಲ್ಲ ದೇವತೆಗಳು ಭಗವಂತರೇ. ಆದರೆ ನಿರಪೇಕ್ಷವಾದ ಬೇರೆ ಯಾರ ಅನುಗ್ರಹದಿಂದ ಬಂದದ್ದಲ್ಲ ಅವನಿಗೆ, ಭಗವಂತನಿಗೆ. ಮತ್ತು ಪೂರ್ಣವಾದ ಐಶ್ವರ್ಯ, ವೈರಾಗ್ಯ, ಜ್ಞಾನ ಇವೆಲ್ಲ ಇರುವುದು ಆತನಿಗೆ. ಆದ್ದರಿಂದ ಆತ ಭಗವತ್ತರ ಅಥವಾ ಭಗವತ್ತಮ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಃ ಅಯಮ್ಮೇ ವಿಶ್ವಭೇಷಜ. ಇಡೀ ಜಗತ್ತಿಗೂ ಕೂಡ ಇದೊಂದು ಔಷಧ ರೂಪದಲ್ಲಿರುವಂಥದ್ದು. ಯಾರನ್ನಾದರೂ ನಾನು ವರಹಸ್ತದಿಂದ, ಜ್ಞಾನ ಮುದ್ರೆಯಿಂದ, ಅಭಯ ಹಸ್ತದಿಂದ ಆಶೀರ್ವದಿಸಿದರೆ ಅವರ ಎಲ್ಲ ತಾಪತ್ರಯಗಳು ಕೂಡ ಪರಿಹಾರ ಕಂಡು ಅವರು ತಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅನಾರೋಗ್ಯವನ್ನು ಕಳ್ಕೊಂಡು ಮುಕ್ತಿಯನ್ನು ಹೊಂದುತ್ತಾರೆ. ಅಯಂ ಶಿವಾಭಿಮರ್ಶನಃ, ಜಗತ್ತೆಲ್ಲದಕ್ಕೂ ಇದೊಂದು ಔಷಧ ಇದ್ದಂತೆ. ಮತ್ತು ಶಿವ ಅಭಿಮರ್ಶನಃ, ಎಲ್ಲರನ್ನೂ ಕೂಡ ತನ್ನ ಮಂಗಳಮಯವಾದಂಥ ಸ್ಪರ್ಶದಿಂದ ಪುನಶ್ಚೇತನಗೊಳಿಸುವಂಥ ಅಂಗೈ ಇದು ಅಂತ ಅಲ್ಲಿ ಆ ಹಸ್ತವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಆ ಅಂಗೈಗಳನ್ನು ಧ್ಯಾನಿಸುವಾಗ ಈ ಗುಣಗಳನ್ನು ಧ್ಯಾನಿಸಬೇಕು. ಮತ್ತು ಭಗವಂತನ ಪಾದದ ಬಗ್ಗೆ ಈಗ ಹೇಳುವಾಗ ಒಂದು ಅಂಶವನ್ನು ಹೇಳಿಕ್ಕೆ ಮರೆತಿದ್ದೆ. ಭಗವತ್ಪಾದ ನೌಕೇಯಂ ನಾಣ್ಯ ನೌಕೋಪಮಾ ಭವೇತ್. ಭಗವಂತನ ಪಾದ ಅಂತನ್ನುವುದು ದೊಡ್ಡ ನೌಕೆ ಇದ್ದಂತೆ, ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸುವಂಥ ನೌಕೆ ಇದ್ದಂತೆ. ನೀರಿನಲ್ಲಿ ಬಿದ್ದವರು, ಈಜಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ಏನನ್ನಾದರೂ ಹಿಡ್ಕೊಳ್ಬೇಕು ಅಂತ ಹೋಗ್ತಾರೆ. ನಾವು ಈ ಜಗತ್ತಿನಲ್ಲಿ ಏನಾದರೂ ಹಿಡ್ಕೊಳ್ಳೋದಿದ್ರೆ ಪರಮಾತ್ಮನ ಪಾದವನ್ನೇ ಹಿಡ್ಕೋಬೇಕು. ಅದೇ ಒಂದು ದೊಡ್ಡ ನೌಕಾ. ಸಹಸ್ರಾಕ್ಷ ಸಹಸ್ರಪಾತ್. ಎಲ್ಲ ಕಡೆ, ಎಲ್ಲ ಸಂಸಾರವೆಂಬ ನದಿಗಳಲ್ಲೂ, ಸಂಸಾರವೆಂಬ ಸಾಗರಗಳಲ್ಲಿಯೂ, ಎಲ್ಲ ದೇಶ, ಎಲ್ಲ ಕಾಲದಲ್ಲಿಯೂ ಆ ಭಗವಂತನ ಆ ಪಾದಗಳಿವೆ. ಪಾದಗಳಿರುವುದರಿಂದ ಆ ಪಾದವನ್ನು ನೌಕೆ ಅಂತ ಉಪಾಸನೆ ಮಾಡಬೇಕು. ಅಂಗೈಯನ್ನು ವೈದ್ಯನಾದ ಭಗವಂತನ ಅಂಗೈ ಇದು. ಆತ ತನ್ನ ಮಂಗಳಮಯವಾದ ಸ್ಪರ್ಶದಿಂದ ನಮ್ಮನ್ನು ಪುನಶ್ಚೇತನಗೊಳಿಸ್ತಿದ್ದಾನೆ ಅಂತ ಉಪಾಸಿಸಬೇಕು. ಶಿವಯ ತನುವಾ ಉಪಸ್ಪೃಶತ ಅಂತ ಹಿರಣ್ಯವರ್ಣ ಶುರೇ ಪಾವಕ ಯಾಸುಜಾತ ಕಶ್ಯಪೋ ಯಾಸ್ಮಿಂದ್ರ ಅಗ್ನಿಂ ಯಾ ಗರ್ಭಂ ದಜರೆ ವಿರೂಪಾಸ್ಥಾನ ಪುಷ್ಯಂ ಸ್ಯೂನಾ ಭವಂತು ಅನ್ನುವ ಈ ಮಂತ್ರದಲ್ಲಿ ಶಿವಯ ತನುವಾ ಉಪಸ್ಪೃಶತ, ನಿನ್ನ ಮಂಗಳಕರವಾದ ಶರೀರದಿಂದ, ಕೈಗಳಿಂದ ನನ್ನನ್ನು ಮುಟ್ಟು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ತೋಳುಗಳ ಜಗದ್ರಕ್ಷ ಅಂತನ್ನೋದು, ಜಗತ್ತಿನ ಪಾಲನೆ ಅಂತನ್ನೋದು ಭಗವಂತನ ಒಂದು ಮುಖ್ಯ ಕರ್ತವ್ಯ. ಯಾವತ್ತೂ ಕೂಡ ಅವನು ಆ ಜಗತ್ತಿನ ಪಾಲನೆಯನ್ನು ಮಾಡ್ತಾನೇ ಇದ್ದಾನಂತೆ. ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕಜಿದ್ವಶಿ. ತನ್ನ ಮುಖದಿಂದ ಶಾಸ್ತ್ರಗಳನ್ನು ಉಪದೇಶಿಸಿ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ತನ್ನ ಮುಗುಳ್ನಗೆಯ ಮೂಲಕ, ತನ್ನ ಮೋಹಕವಾದಂತಹ ಮುಗುಳ್ನಗೆಯ ಮೂಲಕ ನಮಗೆಲ್ಲ ಆನಂದ ಕೊಡ್ತಾ ಇದ್ದಾನೆ. ಹಾಸೋ ಜನೋನ್ಮಾದಕರೀಚ ಮಾಯಾ ಅಂತ ಭಾಗವತದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಅಂತ ಅವನನ್ನು ಪುಷ್ಪಹಾಸ ಅಂತ ವರ್ಣನೆ ಮಾಡ್ತದೆ. ಹೂ ನಗೆಯವನು ಈ ಭಗವಂತ ಅಂತ. ಅತ್ಯಂತ ಮೋಹಕವಾದಂತಹ, ಮೆಲುವಾದಂತಹ ನಗೆ ಇದ್ದವನು. ಆ ತುಟಿಗಳಲ್ಲಿ ಕಾಣುವಂಥ, ತುಟಿಗಳಿಂದ ಹೊರಸೂಸುವಂಥ ಕಿರುನಗೆಯನ್ನು ನಮಗೆ ಸಮೂಹ ಉಂಟು ಮಾಡುವಂಥ, ಹಾಗೆ ನಮಗೆ ಭರವಸೆಯನ್ನು ಉಂಟು ಮಾಡುವಂಥ ಕಿರುನಗೆಯನ್ನು ಧ್ಯಾನಿಸಬೇಕು. ಅಥವಾ ನಾರಾಯಣ ವರ್ಮದಲ್ಲಿ ಹೇಳಿದಂತೆ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದು ನ್ಯಪತಂಶ್ಚ ಗರ್ಭಾಹ ಅಂತ. ಭಗವಂತ ನರಸಿಂಹನ, ವರಾಹನ ಅಟ್ಟಹಾಸವನ್ನು ಧ್ಯಾನಿಸಬೇಕು. ಆ ಅಟ್ಟಹಾಸವನ್ನು ಕೇಳಿದಾಗ ದಿಕ್ಕುಗಳೆಲ್ಲ ನಡುಗಿದವಂತೆ. ನೆಪತಂಶ್ಚ ಗರ್ಭಾಹ, ರಾಕ್ಷಸ ಸ್ತ್ರೀಯರ ಗರ್ಭಸ್ರಾವ ಆಗಿ ಹೋಯಿತು. ಭಗವಂತ ವರಾಹನನ್ನ ನಾದೇನ ತೇನ ಮಹತಾ ಸನಾತನ ಇತಿ ಸ್ಮೃತಃ ಅಂತ ಮಹಾನಾದವನ್ನು ಹೊರಡಿಸ್ತಾನೆ ಅಂತ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ.
ಪ್ರಹಾಪಯಲ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತಮ ಸಮಸ್ತ ತೇಜಾಹ ಅಂತ ನಾರಾಯಣ ವರ್ಮದಲ್ಲಿ ಮತ್ತೊಂದು ಕಡೆ ನರಸಿಂಹನ ಗರ್ಜನೆಯನ್ನು ವರ್ಣಿಸ್ತಾರೆ. ಪ್ರಹಾಪಯನ್ ಲೋಕಭಯಂ ಸ್ವನೇನ, ತನ್ನ ಸ್ವನ ಗರ್ಜನೆಯಿಂದ ಲೋಕದ ಭಯವನ್ನು ಪರಿಹಾರ ಮಾಡ್ತಾನೆ ಅಂತ. ಹೀಗೆ ಅಟ್ಟಹಾಸ, ಕಿರುನಗೆ, ಮುಗುಳ್ನಗೆ, ಹೂನಗೆ ಇದೆಲ್ಲವನ್ನು ಧ್ಯಾನಿಸಬಹುದು. ಅದಷ್ಟೇ ಅಲ್ಲದೆ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ ಉತ ಅಬ್ಜ ಭವೇಶ ಮುಖ್ಯೈ ಅಂತ ಹೈಗ್ರೀವ ಮಂತ್ರದಲ್ಲಿ ಹೇಳಿದಂತೆ ಆತನ ಮುಖದಿಂದಲೇ ಎಲ್ಲ ವಿದ್ಯೆಗಳು ಹೊರಗೆ ಬರ್ತಾ ಇವೆ. ಅಲ್ಲಿ ಹಾಗೆ ಬಂದಂತಹ ವಿದ್ಯೆಗಳನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಹೀರಿಕೋತಾ ಇದ್ದೇವೆ ಅಂತ ಧ್ಯಾನಿಸ್ಬೇಕು. ಶಿವೇನಮ ಚಕ್ಷುಷ ಪಶ್ಯತ ಅಂತ ವೇದ ಮಂತ್ರ ಹೇಳಿದಂತೆ ನಿನ್ನ ಮಂಗಳಕರವಾದ ಕಣ್ಣಿನಿಂದ ನನ್ನನ್ನು ನೋಡು ಅಂತ ಧ್ಯಾನಿಸ್ಬೇಕು. ಸೋಸಾ ವದಭ್ರಕರಣೋ ಭಗವಾನ್ ವಿವೃದ್ಧ ಪ್ರೇಮಸ್ವಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ಯಾಗಿರಾಪನಯತಾತ್ ಪುರುಷ ಪುರಾಣ ಅಂತ ಭಾಗವತದಲ್ಲಿ ಮತ್ತೊಂದು ಕಡೆ ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಪ್ರಾರ್ಥಿಸಿದಂತೆ ಅದಭ್ರಕರುಣ ಮಹಾಕರುಣಾಶಾಲಿ ಭಗವಂತ ನಮ್ಮ ಮೇಲೆ ತುಂಬಿ ಬಂದ ಪ್ರೇಮದ ಕಡೆ ಪ್ರೇಮದಿಂದಾಗಿ ನೋಡ್ತಾ ಇದ್ದಾನೆ. ನಯನಾಂಬುರುಹಂ ವಿಜೃಂಭನ್, ತನ್ನ ಕಮಲದಂಥ ಕಣ್ಣನ್ನು ನಮ್ಮ ಕಡೆ ಹಾಯಿಸ್ತಾ ಇದ್ದಾನೆ. ಮಲಗಿದ್ದವನು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಹೇಳ್ತಾ ಇದ್ದಾನೆ. ಮಲಗಿರುವ ರೂಪವನ್ನ, ಏಳುತ್ತಿರುವ ರೂಪವನ್ನ, ಕೂಳ್ತಿರುವ ರೂಪ, ಸಂಚಾರ ಮಾಡ್ತಾ ಇರುವ ರೂಪ, ಎಲ್ಲ ರೂಪಗಳನ್ನು ಧ್ಯಾನಿಸಬೇಕು. ನಮ್ಮ ಆಸೀನೇಭ್ಯ ಶಯಾನೇಭ್ಯ ಅಂತ ರುದ್ರಾಧ್ಯಾಯ ಭಗವಂತನ ಕುಳಿತಿರುವ, ಮಲಗಿರುವ ರೂಪಗಳನ್ನೆಲ್ಲ ವರ್ಣನೆ ಮಾಡಿದೆ. ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ, ನಮಗೆ ಕವಿದಿರುವಂತಹ ಮನೋವಿಷಾದವನ್ನ ಆ ಭಗವಂತ ಪರಿಹರಿಸ್ತಾ ಇದ್ದಾನೆ. ಹೇಗೆ ಅಂದರೆ ಮಾಧ್ಯಾಗಿರ, ಅತ್ಯಂತ ಜೇನಿನಂತೆ ಸವಿಯಾದಂಥ ತನ್ನ ಮಾತಿನಿಂದ ನಮ್ಮ ಮನೋವಿಷಾದವನ್ನು ಪರಿಹಾರ ಮಾಡ್ತಿದ್ದಾನೆ ಅಂತ. ಹೀಗೆ ಅವುಗಳನ್ನೆಲ್ಲ ಭಗವಂತನ ಯಾವುದ್ಯಾವುದೋ ಒಂದು ಕ್ರಿಯೆಯನ್ನು, ಒಂದು ಅವಯವವನ್ನು, ಅದರಿಂದ ಆಗಬೇಕಾದಂಥ ನಮಗೆ ಆಗಬಹುದಾದಂಥ ಲಾಭವನ್ನು, ಹೀಗೆಲ್ಲವನ್ನು ಕೂಡ ಧ್ಯಾನಿಸ್ಬೇಕು. ಇದನ್ನ ಯಾಕೆ ಹೇಳಿದೆ ಅಂದರೆ ಕೇವಲ ಪಾದದ ಮೇಲೆ ನಾವು ಗಮನವನ್ನು ಕೇಂದ್ರೀಕರಿಸಿದೆವು. ಎಷ್ಟು ಹೊತ್ತು ಕೇಂದ್ರೀಕರಿಸೆವು, ಎಷ್ಟು ಹೊತ್ತು ನಮಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಪಾದಗಳು ನಮಗೆ ಕೊಡುವಂಥ ಲಾಭವನ್ನು, ಅದರ ಮುಂದಿನ ಚಿಂತನೆಗಳನ್ನು ನಾವು ಮಾಡ್ಕೊಳ್ಳದೆ ಹೋದರೆ ಧ್ಯಾನದಲ್ಲಿ ಏಕತಾನತೆ ಬಂದು ಅದು ಭಗ್ನ ಆಗಿಬಿಡ್ತದೆ. ಸ್ಥಿರ ಚಿತ್ರಗಳಂತೆ, ಸ್ಟಿಲ್ ಪಿಕ್ಚರ್ಸ್ ಆಗಿ ಆ ಧ್ಯಾನಗಳನ್ನು ಮಾಡುವುದಕ್ಕಿಂತ ಹೊರತಾಗಿ ಚಲಚ್ಚಿತ್ರಗಳ ರೂಪದಲ್ಲಿ, ಮೋಷನ್ ಪಿಕ್ಚರ್ಗಳ ರೂಪದಲ್ಲಿ, ವಿಡಿಯೋಗಳ ರೂಪದಲ್ಲಿ ಆ ಭಗವಂತನ ಪಾದಗಳು, ಕೈಗಳು, ತುಟಿ, ಕಣ್ಣು ಇವೆಲ್ಲವೂ ನಮಗೆ ಮಾಡುವಂಥ ಅನುಗ್ರಹವನ್ನು ನಾವು ಈ ಥರ ಧ್ಯಾನಿಸ್ತಾ ಹೋದರೆ ಆ ಧ್ಯಾನದಲ್ಲೇ ಒಂದು ನವನವೀನತೆ ಬಂದು ನಮಗದು ಏಕತಾನತೆಗೆ ಕಾರಣ ಆಗೋದಿಲ್ಲ. ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹೋದಂತೆ ಒಂದು ಉತ್ಸಾಹ ಬರ್ತದೆ. ಹೀಗೆ ಆ ಭಾಗವತಾದಿಗಳಲ್ಲಿ ಹೇಳಿರುವುದನ್ನೇ ಸ್ವಲ್ಪ ವಿಸ್ತರಿಸಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೆ. ಮತ್ತೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿ ರೂಪಗಳಿಂದ, ವೇದವ್ಯಾಸಾದ ರೂಪಗಳಿಂದ ಅಂತೂ ನಮಗೆ ಯಾವುದು ಇಷ್ಟವೋ ಅದು, ಅಂಥ ರೂಪಗಳಿಂದ ಭಗವಂತ ಮಾಡುವ, ಹಿಂದೆ ಮಾಡಿ ತೋರಿಸಿದಂತಹ ಶಾಸ್ತ್ರದಲ್ಲಿ ವರ್ಣಿತವಾದಂತಹ ಕ್ರಿಯೆಗಳನ್ನು ನಾವು ಧ್ಯಾನಿಸಬೇಕು. ವಿಘ್ನಹಾನಿಸ್ತು ತದ್ಯುಗೇ ಅವತೀರ್ಣ ಮೂರ್ತ್ಯ, ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ಉಪಾಸನೆಗೆ ನಮಗೆ 108 ವಿಘ್ನಗಳು. ಆ ವಿಘ್ನಗಳನ್ನು ಹೇಗೆ ಪರಿಹರಿಸಿಕೊಳ್ಳುವುದು ಅಂದರೆ ತದ್ಯುಗೇ ಅವತೀರ್ಣ ಮೂರ್ತ್ಯ, ಆ ಯುಗದಲ್ಲಿ ಭಗವಂತ ಯಾವ ರೂಪದಿಂದ ಅವತರಿಸಿದ್ದಾನೋ ಅಂಥ ಒಂದು ರೂಪವನ್ನು ಧ್ಯಾನಿಸಬೇಕು, ಅಥವಾ ವಿಗ್ರಹದ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು. ನೃಸಿಂಹಾದಿಕಯ ಮೂರ್ತ್ಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು, ಆ ಯುಗದಲ್ಲಿ ಅವತರಿಸಿದ ಮೂರ್ತಿ ಆಗಿರಬಹುದು, ಅಥವಾ ನರಸಿಂಹ, ವರಾಹ ಇತ್ಯಾದಿ ಯಾವುದೇ ರೂಪ
ಯಾವುದೇ ಒಂದು ವಿಗ್ರಹ ಗುರುವಾದವನು ನಮಗೆ ತಾನು ಪೂಜಿಸಿಕೊಟ್ಟದ್ದು ಅಥವಾ ಪೂಜಿಸಿಕೊಟ್ಟ ಭೌತಿಕವಾದ ಕಲ್ಲಿನ ಶಿಲೆ ವಿಗ್ರಹವೇ ಆಗಿಲ್ಲದೆ ಇರಬಹುದು. ಇಂಥ ರೂಪವನ್ನು ಉಪಾಸನೆ ಮಾಡುವಂತ ಆತ ಹೇಳಿದ್ದು, ಅದನ್ನಾದರೂ ನಾವು ನಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಮುಂದುವರಿಬೇಕು. ಅಲ್ಲಿಗೆ 201ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.